Yes, sir. ನಮಸ್ಕಾರ. ನಾವು ಇವತ್ತು ಕುರುಟಹಳ್ಳಿ ಚಿಂತಾಮಣಿ ತಾಲೂಕು ಇಲ್ಲಿದ್ದೀವಿ. ಇಲ್ಲಿ ಸಾವಯವ ಮತ್ತು ಸಮಗ್ರ ಬೇಸಾಯ ಕೃಷಿಕರಾದಂಥ ಶ್ರೀಯುತ ರಾಧಾಕೃಷ್ಣ ಅವರು ನಮ್ಮ ಜೊತೆ ಇದ್ದಾರೆ. ಇದು ರಾಧಾಕೃಷ್ಣ ಅವರ ಹಳ್ಳಿಕಾರ್ ಗಂಡು ಓರಿಕರು. ಸೊ ಇದ್ರ ಬಗ್ಗೆ ರಾಧಾಕೃಷ್ಣ ಅವರು ಹೇಳ್ತಾರೆ, ಒಂದೆರಡು ಮಾತನ್ನ ಹೇಳ್ತಾರೆ. ಸರ್, ಇದು ಹಳ್ಳಿಕಾರು, ಇದು ಬಹು ಉಪಯೋಗಿ. ಉಳುಮೆ ಮಾಡುತ್ತೆ ಮತ್ತೆ ನಮಗೆ ಒಳ್ಳೆ ಗುಣಮಟ್ಟದ ಹಾಲು ಕೊಡ್ತದೆ. ಇದರ ಗಂಧನ ಕುಡಿತೀವಿ ನಾವು. ಈ ಸಗಣಿಯಲ್ಲಿ ನಾವು ಸಾರಿಸ್ತೀವಿ. ಈಗ ಇದಕ್ಕೆ ರೋಗ ನಿರೋಧಕ ಶಕ್ತಿ ಇದೆ. ಅದು ಹಾಲು, ನಿಜವಾದ ಹಾಲು ಈ ಹಳ್ಳಿಕಾರಿನ ಹಾಲು. ಸೀಮೆ ಹಸು ಹಾಲಲ್ಲ ಅದು. ಈ ಹಾಲು ಬಂದು ಬಿಳಿ ಇರ್ತದೆ. ಇದ್ರ ತುಪ್ಪ ಬಂದು ನಿಮ್ಗೆ ಅರಿಶಿನ ಇದ್ದಂಗಿರ್ತದೆ. ಆ ಸುವಾಸನೆ ಬೇರೆ. ಇವತ್ತು ಕೂಡ ಅದು ಅಲ್ಲಿದೆಯಲ್ಲ ತಾಯಿ ಇದ್ರ ತಾಯಿ ಹಾಲು ಕೊಡ್ತಾ ಇದೆಯಾ? ಅಕ್ಕ ಸಹ ಹೌದು. ಇದು ಅಕ್ಕನಾ? ಅಕ್ಕ. ಅದು ಹಾಲು ಕೊಡ್ತಾ ಇದೆ. ಅದು ಹಾಲು ಕೊಡ್ತಾ ಇದೆ. ನೀವೇ ಅದನ್ನ ಯೂಸ್ ಮಾಡ್ತಾ ಇದ್ದೀರಾ? ಅದನ್ನ ನಾವು ಕೊಡ್ತೀವಿ. ಮಾರಾಟ ಏನ್ ಮಾಡ್ತಿಲ್ಲ? ಯಾರ ಮಕ್ಕಳು ಬಂದ್ರೆ ಫ್ರೀಯಾಗಿ ಕೊಡ್ತೀವಿ. ಮಕ್ಕಳಿಗೆ ಒಳ್ಳೇದು. ಮಕ್ಕಳು ಯಾರು ಕೂಡ ಕಾಸು ತಗೊಳ್ಳೋದಿಲ್ಲ. ಮಜ್ಜಿಗೆ ಕಾಸು ತಗೊಳ್ಳೋದಿಲ್ಲ. ಮಕ್ಕಳು ಹಾಲು ತಗೊಳ್ಳೋದಿಲ್ಲ. ಮತ್ತೆ ಬೇರೆ ಏನು ಮಾರೋದಿಲ್ಲ. ಯಾಕೆ ನಾವು ಗಟ್ಟಿಯಾಗಿ ಇರಬೇಕು ಅಂತ. ಹಿಂದೆ ಎಲ್ಲ ರೈತರುಗಳು ಹಳ್ಳಿಕಾರ್ ಎತ್ತುಗಳನ್ನೇ ಉಪಯೋಗಿಸಿ ವ್ಯವಸಾಯ ಮಾಡ್ತಾ ಇದ್ರು. ನಮ್ಮ ತಂದೆ ಆ ಹಳ್ಳಿಕಾರ ಎತ್ತನಿಂದಾನೆ 8 ಜನ ಮಕ್ಕಳನ್ನ ನಮ್ ಸಾಕಿ ವಿದ್ಯಾವಂತರ ಮಾಡಿ ಉಳುಮೆ ಮಾಡಿ ಕ್ರಿಸ್ತ ನಾಸ್ತಿ ದುರ್ಭಿಕ್ಷಮ್ ಅಂತ ಹೇಳಿ ಅವರು 8 ಜನ ಮಕ್ಕಳಿಗೂ ಊಟ ಹಾಕಿ ಇನ್ನು 16 ಜನಕ್ಕೆ ಹಿಂಗ ಅಂತ ಇದ್ರು. ಇವಾಗ ನಾವೆಲ್ಲ ಹಿಂಗಿಂಗ್ ಅನ್ನೋದು, ಅವ್ರು ಹಿಂಗಿಂಗ್ ಅಂತ ಇದ್ರು ಸರ್. ಈಗ ಎಲ್ಲ ಈ ಹಳ್ಳಿಕಾರ್ ತಳಿನೇ ನಶಿಸಿ ಹೋಗ್ತಾ ಇದೆ. ಅಮೃತ್ ಮಹಲ್ ಮತ್ತೆ ಹಳ್ಳಿಕಾರ್ ಇವೆಲ್ಲ ನಾಟಿ ತಳಿಗಳು, ಇವೆಲ್ಲ ಈಗ ಸಾಕೋರೆ ಇಲ್ಲ. ಎಲ್ಲ ಈಗ ಏನಂದ್ರೆ ಎಲ್ಲ ಮಿಶ್ರ ತಳಿ ಹಳ್ಳಿಗಳಿಗೆ ಹೋಗ್ತಾ ಇದೆ. ಇದು 15 ಲಕ್ಷ ಮೇಲೆ ಈಗ. ಹೌದು, ದೊಡ್ಡದಾದ್ಮೇಲೆ 1 ವರ್ಷಕ್ಕೆ ನೀವು ಇದು ದೊಡ್ಡಕ್ಕಾಗದೆ 15 ಲಕ್ಷ ಮೇಲೆ ಅದೇನೆ. ಎಷ್ಟಾದ್ರೂ ಆಗ್ಬೋದು, ನಮ್ಗೆ ಗೊತ್ತಿಲ್ಲ. ಅವ್ನು ಕಾಯಸ್ ತುಂಬ ಸರ್. ನಮಸ್ಕಾರ. ನೋಡಿ, ಈಗ 3 ಹಳ್ಳಿಕಾರ್ ಹಸುಗಳನ್ನ ಇಟ್ಕೊಂಡಿದ್ದಾರೆ. 2 ಹೆಣ್ಣು ಮತ್ತೆ 1 ಚಿಕ್ಕದು ಕರು, ಇನ್ನು ಗಂಡು ಕರು. ಸರ್ ಪಾಪ ಇರ್ತಾರೆ. ತುತ್ತೂರು